ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಈ ಕಡೆ ನಾವೆಲ್ಲರೂ ಕೂಡ ಪಂಚರಾಜ್ಯ ಚುನಾವಣೆಯ ಎಕ್ಸಿಟ್ ಪೋಲ್ ವಿಚಾರದಲ್ಲಿ ಬ್ಯುಸಿ ಆಗಿದ್ರೆ, ಆ ಕಡೆ ಮೋದಿಜಿ ಅಜಿತ್ ದೋವಲ್ಜಿ ಸೇರ್ಕೊಂಡು ಭಾರತಕ್ಕೆ ಒಂದು ದೊಡ್ಡ ಪ್ಲಸ್ ಮಾಡ್ತಾ ಇದ್ದಾರೆ. ಇದರಿಂದ ಭಾರತಕ್ಕೆ ಬಹಳಷ್ಟು ಲಾಭ ಕೂಡ ಆಗೋದಿದೆ. ಹಾಗಾದ್ರೆ ಏನಾಯ್ತು? ಮೋದಿಜಿ ಅಜಿತ್ ದೋವಲ್ಜಿ ಸೇರ್ಕೊಂಡು ಅಂಥದ್ದು ಏನು ಮಾಡಿದ್ರು? ಎಲ್ಲವನ್ನ ಕೂಡ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರ, ಮೋದಿಜಿ ಅಜಿತ್ ದೋವಲ್ಜಿ ಒಂದು ಮ್ಯಾಜಿಕ್ ಅನ್ನೇ ಮಾಡಿಬಿಟ್ಟಿದ್ದಾರೆ. ಏನು ಅಂತಂದ್ರೆ, UAE ಈಗ ಅಧಿಕೃತವಾಗಿ ಒಪೆಕ್, ಅದೇ ರೀತಿ ಒಪೆಕ್ ಪ್ಲಸ್ ಇಂದ ಎಕ್ಸಿಟ್ ಆಗಿದೆ, ಅದರಿಂದ ಹೊರಗೆ ಬಂದಿದೆ. ಹಾಗಾದ್ರೆ ಇದಕ್ಕೂ ನಮಗೂ ಏನ್ ಸಂಬಂಧ? UAE ಅದರಿಂದ ಹೊರಗೆ ಬರೋದಕ್ಕೂ ಭಾರತಕ್ಕೆ ಪ್ಲಸ್ ಆಗೋದಕ್ಕೂ ಏನ್ರಿ ಸಂಬಂಧ? ಏನೋ ಸುಳ್ಳು ಸುದ್ದಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ. ಇದು NSG ಅಜಿತ್ ದೋವಲ್ಜಿ ಅವರ ಮಾಸ್ಟರ್ ಸ್ಟ್ರೋಕ್. ಇಂಡಿಯಾದ ಎನರ್ಜಿ ಸೆಕ್ಯೂರಿಟಿಗೆ ಇದು ದೊಡ್ಡ ಗೇಮ್ ಚೇಂಜರ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನೀವು ಆಯಿಲ್ ಪ್ರೈಸ್, ಇಂಪೋರ್ಟ್ ಬಿಲ್, ಅದೇ ರೀತಿ ಇಂಡಿಯಾದ ಸ್ಟ್ರಾಟಜಿಕ್ ಸ್ಟ್ರೆಂತ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡ್ಲೇಬೇಕು. ಅದಕ್ಕೂ ಮೊದಲು ಈ ಒಪೆಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒಪೆಕ್ ಅಂದ್ರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇದು 1960ರಲ್ಲಿ ಸ್ಥಾಪನೆಯಾದಂಥ ಒಂದು ಆಯಿಲ್ ಪ್ರೊಡ್ಯೂಸಿಂಗ್ ದೇಶಗಳ ಒಂದು ಗ್ರೂಪ್. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್ ಇಂಥ ಒಂದಷ್ಟು ದೇಶಗಳು ಇದರ ಸದಸ್ಯರಾಗಿದ್ದಾರೆ. ಈ ದೇಶಗಳೇನ್ ಮಾಡ್ತವೆ, ಒಟ್ಟಿಗೆ ಕೂತ್ಕೊಂಡು ಪ್ರೊಡಕ್ಷನ್ ಕೋಟಾವನ್ನ ನಿಗದಿ ಮಾಡ್ತಾರೆ. ಅಂದ್ರೆ ಯಾರು ಎಷ್ಟು ಆಯಿಲ್ ಅನ್ನ ಉತ್ಪಾದನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸೊ ಹೀಗೆ ಮಾಡಿ ಗ್ಲೋಬಲ್ ಪ್ರೈಸ್ ಅನ್ನ ನಿಯಂತ್ರಣದಲ್ಲಿ ಇಡಲಾಗತ್ತೆ. ಪ್ರೊಡ್ಯೂಸರ್ಗಳಿಗೆ ಲಾಭ ಆಗೋ ಹಾಗೆ ನೋಡಿಕೊಳ್ಳಲಾಗತ್ತೆ. ಇನ್ನು ಒಪೆಕ್ ಪ್ಲಸ್ ಅಂದ್ರೆ ಏನು? ಇದರಲ್ಲಿ ರಷ್ಯಾ, ಮೆಕ್ಸಿಕೋ ಈ ರೀತಿ ಒಪೆಕ್ ಹೊರಗಿನ ದೇಶಗಳು ಸೇರ್ಕೊಳ್ಳುತ್ತವೆ. ಮಾರ್ಕೆಟ್ ಮೇಲೆ ಇನ್ನಷ್ಟು ನಿಯಂತ್ರಣವನ್ನು ಸಾಧಿಸೋದಕ್ಕೆ ಸಹಕಾರವನ್ನು ನೀಡ್ತಾರೆ. ಈಗ UAE ವಿಚಾರಕ್ಕೆ ಬಂದ್ರೆ, UAE ಒಪೆಕ್ನ ಪ್ರಮುಖ ಉತ್ಪಾದಕ ದೇಶಗಳಲ್ಲಿ ಒಂದು. ಕೆಲವೊಮ್ಮೆ ಸೌದಿ ಅರೇಬಿಯಾದ ಜೊತೆಗೆ ಪ್ರೊಡಕ್ಷನ್ ಪಾಲಿಸಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬಂದಿತ್ತು. ಬಟ್ ಈಗ UAE ಆ ಒಂದು ಒಪೆಕ್ ಇಂದ ಹೊರಗೆ ಬಂದಿದೆ. ಪ್ರೊಡಕ್ಷನ್ ಕೋಟಾದಿಂದ ಇವತ್ತು UAE ಮುಕ್ತರಾಗಿಬಿಟ್ಟಿದ್ದಾರೆ. ಅಂದ್ರೆ ಅವರು ಇನ್ನು ಮುಂದೆ ಎಷ್ಟು ಬೇಕಾದ್ರೂ ಕೂಡ ಕ್ರೂಡ್ ಆಯಿಲ್ ಅನ್ನ ಫ್ರೀಯಾಗಿ ಉತ್ಪಾದನೆ ಮಾಡಬಹುದು. ಇಲ್ಲಿ ಅವರು ಆ ಒಪೆಕ್ ಇಂದ ಹೊರಗೆ ಬರೋದಕ್ಕೆ ಇನ್ನೂ ಒಂದಷ್ಟು ಕಾರಣಗಳಿದಾವೆ. ತಮ್ಮ ರಿಸರ್ವ್ ಅನ್ನ ಬೇಗ ಮಾನಿಟೈಸ್ ಮಾಡುವಂಥದ್ದಾಗಿರ್ಬೋದು, ಸೌದಿ ಅರೇಬಿಯಾದ ಜೊತೆಗೆ ಪಾಲಿಸಿ ಡಿಫರೆನ್ಸ್ ಆಗಿರಬಹುದು, ಅಂಡ್ ಈಗ ಆಗ್ತಾ ಇರುವಂತಹ ಒಂದಷ್ಟು ಇರಾನ್ ಸಂಬಂಧಿತ ಸಂಘರ್ಷದಿಂದ ರೈಸ್ ಆಗಿರುವಂತಹ ಸೆಕ್ಯೂರಿಟಿ ಕನ್ಸರ್ನ್, ಇವೆಲ್ಲದರಿಂದ ಹೊರಗೆ ಬರೋ ಸಲುವಾಗಿ ಈಗ UAE ಒಪೆಕ್ ಇಂದ ಎಕ್ಸಿಟ್ ಆಗಿರುವಂಥದ್ದು. ವೀಕ್ಷಕರೇ, ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಅಲ್ಲಿ ಇದು ಅತಿ ದೊಡ್ಡ ಶಿಫ್ಟ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು ಸಪ್ಲೈ ಹೆಚ್ಚಾಗ್ತಾ ಹೋಗುತ್ತೆ, ಪ್ರೈಸ್ ಮೇಲೆ ಡೌನ್ವರ್ಡ್ ಪ್ರೆಷರ್ ಬೀಳುತ್ತೆ. ಜಸ್ಟ್ ಇದಕ್ಕೆ 3 ದಿನಗಳ ಹಿಂದೆ NSG ಅಜಿತ್ ದೋವಲ್ಜಿ ಅವರು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಇವರನ್ನು ಹೋಗಿ ಭೇಟಿಯಾಗಿರ್ತಾರೆ. ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಇನ್ನಷ್ಟು ಡೀಪ್ ಮಾಡೋ ಬಗ್ಗೆ ಮಾತುಕತೆಯನ್ನು ನಡೆಸ್ತಾರೆ. ರೀಜನಲ್ ಸೆಕ್ಯೂರಿಟಿ ಆಗಿರ್ಬೋದು, ಎನರ್ಜಿ ಕೋಆಪರೇಷನ್ ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಇವೆಲ್ಲ ಆದ ನಂತರ ಎಕ್ಸಾಕ್ಟ್ಲಿ ದ ವೆರಿ ನೆಕ್ಸ್ಟ್ ಡೇ ಈ ಒಂದು ಅನೌನ್ಸ್ಮೆಂಟ್ ಆಗಿ ಬಿಡತ್ತೆ. ಅಂದ್ರೆ UAE ಒಪೆಕ್ ಇಂದ ಹೊರಗೆ ಬಂದಿದೆ. ನಿಮಗೇನನ್ಸುತ್ತೆ ಈ ಟೈಮಿಂಗ್? ಕಾಕತಾಳೀಯನ? ಖಂಡಿತವಾಗ್ಲೂ ಅಲ್ಲ. ಇದು ಅಜಿತ್ ದೋವಲ್ಜಿ ಅವರ ಮಾಸ್ಟರ್ ಸ್ಟ್ರೋಕ್. ಮೋದಿಜಿ ಸರ್ಕಾರದ ಡಿಪ್ಲೊಮೆಸಿಯ ಫಲಿತಾಂಶ. ಈಗ ನೀವು ಯೋಚನೆ ಮಾಡಬಹುದು, ಅದೆಲ್ಲ ಓಕೆ, ಈ ಮಾಸ್ಟರ್ ಸ್ಟ್ರೋಕ್ನಿಂದ ಈಗ ನಮ್ಮ ಭಾರತಕ್ಕೆ ಎಕ್ಸಾಕ್ಟ್ಲಿ ಏನ್ ಲಾಭ ಆಗತ್ತೆ ಅಂಡ್ ಯಾವ ರೀತಿ ಲಾಭ ಆಗತ್ತೆ ಹೇಳ್ತೀನಿ. ಸೊ ಬೆನಿಫಿಟ್ ನಂಬರ್ 1, ಕಡಿಮೆ ಬೆಲೆಗೆ ನಮಗೆ ಆಯಿಲ್ ಸಿಗ್ತಾ ಹೋಗುತ್ತೆ. UAE ಈಗ ಒಪೆಕ್ ಇಂದ ಹೊರಗೆ ಬಂದಿರೋದ್ರಿಂದ ಅವರು ಹೆಚ್ಚು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಗ್ಲೋಬಲ್ ಆಯಿಲ್ ಪ್ರೈಸಸ್ ಸ್ಟೇಬಲ್ ಅಥವಾ ಕೆಳಗೆ ಬರ್ತಾ ಹೋಗುತ್ತೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆಯಿಲ್ ಇಂಪೋರ್ಟರ್. ಸೊ ನಮ್ಮ ಇಂಪೋರ್ಟ್ ಬಿಲ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಪ್ರೈಸ್ ಮೇಲೂ ಕೂಡ ಪಾಸಿಟಿವ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಸೊ ಎನರ್ಜಿ ಸೆಕ್ಯೂರಿಟಿ ದೃಷ್ಟಿಯಿಂದ ಇದು ಭಾರತಕ್ಕೆ ಅತಿ ದೊಡ್ಡ ರಿಲೀಫ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು ಬೆನಿಫಿಟ್ ನಂಬರ್ 2, ಬೆಟರ್ ನೆಗೋಷಿಯೇಷನ್ ಪವರ್.
ಒಪೆಕ್ ದುರ್ಬಲ ಆದಾಗ ಇಂಡಿಯಾ ರೀತಿಯಾದಂತಹ ಬೈಯರ್ ದೇಶಗಳ ಬಾರ್ಗೇನಿಂಗ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಲಾಂಗ್ ಟರ್ಮ್ ಗ್ರೂಪ್ ಸಪ್ಲೈ ಅಗ್ರಿಮೆಂಟ್ಸ್ ಅನ್ನ ಒಳ್ಳೆ ರೇಟಲ್ಲಿ ಸೇಲ್ ಮಾಡ್ತಾ ಹೋಗ್ಬೋದು. ಇನ್ನು ಬೆನಿಫಿಟ್ ನಂಬರ್ 3, ಸಪ್ಲೈ ಸೆಕ್ಯೂರಿಟಿ, ಅದೇ ರೀತಿ ಫಾಸ್ಟ್ ಡೆಲಿವರಿ. ಈಗಿನ ಸಿಚುವೇಶನ್ ಅಲ್ಲಿ ಇದು ಅತಿ ದೊಡ್ಡ ಬೆನಿಫಿಟ್. UAE ನಮ್ಮ ಅತ್ಯಂತ ಕ್ಲೋಸ್ ಮೇಜರ್ ಆಯಿಲ್ ಸಪ್ಲೈರ್ಗಳಲ್ಲಿ ಒಂದು. ಡಿಸ್ಟೆನ್ಸ್ ಕಡಿಮೆ ಇದೆ, ಡೆಲಿವರಿ ಇದರಿಂದ ಫಾಸ್ಟ್ ಆಗುತ್ತೆ. ಆಮೇಲೆ ಅತ್ಯಂತ ಇಂಪಾರ್ಟೆಂಟ್ ವಿಚಾರ ನಾವು ಗಮನಿಸಬೇಕಾಗಿರುವಂಥದ್ದು ಸ್ಟ್ರೇಟ್ ಆಫ್ ಹಾರ್ಮೋಸ್. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ವಿಶ್ವದ ಸುಮಾರು 20ರಿಂದ 25% ಆಯಿಲ್ ಟ್ರೇಡ್ ಇದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೂಲಕ ಆಗತ್ತೆ. ಇಂಡಿಯಾದ ಬಹಳಷ್ಟು ಇಂಪೋರ್ಟ್ಗಳು ಇದೇ ರೂಟ್ನಿಂದ ಆಗತ್ತೆ. ಈಗ ಇಸ್ರೇಲ್, ಇರಾನ್, ಅಮೆರಿಕ ಯುದ್ಧ ಆದ ನಂತರ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು, ಇದರಿಂದ ಎಲ್ಲರಿಗೂ ಕೂಡ ಎಷ್ಟು ಸಮಸ್ಯೆ ಆಯಿತು ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಅಂಡ್ ಈಗ ಮತ್ತೆ ಅಫ್ಕೋರ್ಸ್ ಆ ಯುದ್ಧ ಸಣ್ಣ ಮಟ್ಟಿಗೆ ನಿಂತಿದ್ರು ಕೂಡ ಮತ್ತೆ ನಮಗೆ ಯಾವಾಗ ಅಮೆರಿಕ ಮತ್ತು ಇರಾನಿ ಮಧ್ಯೆ ಯುದ್ಧ ಆರಂಭ ಆಗುತ್ತೋ ಗೊತ್ತಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಎನರ್ಜಿ ಸಪ್ಲೈ ಡಿಸ್ಟರ್ಬ್ ಆಗತ್ತೆ, ಎಲ್ರಿಗೂ ಸಮಸ್ಯೆ ಆಗತ್ತೆ. ಇದಕ್ಕೆ ಸೊಲ್ಯೂಷನ್ ಈಗ ದೋವೆಲ್ಜ್ ಅವರ ಈ ಒಂದು ಮಾಸ್ಟರ್ ಸ್ಟ್ರೋಕ್. ವೀಕ್ಷಕರ, UAE ಹತ್ರ ಫುಜೈರಾ ಪೋರ್ಟ್ ಅನ್ನುವಂಥ ಒಂದು ಗೇಮ್ ಚೇಂಜರ್ ಆಪ್ಷನ್ ಇದೆ. ಇಲ್ಲಿ ಫುಜೈರಾ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂದ ಹೊರಗೆ ಗಲ್ಫ್ ಆಫ್ ಒಮಾನ್ ಮೇಲೆ ಲೊಕೇಟ್ ಆಗಿರುವಂತದ್ದು. ಅಬುದಾಬಿ ಫುಜೈರಾ ಪೈಪ್ಲೈನ್ ಮೂಲಕ ಆಯಿಲ್ ನೇರವಾಗಿ ಇಲ್ಲಿ ಫುಜೈರಾಗೆ ತರಬಹುದು. ಅಂಡ್ ಟ್ಯಾಂಕರ್ಸ್ ಗಳಿಗೆ ಹಾರ್ಮೋಸ್ ಒಳಗೆ ಹೋಗುವಂತ ಅಗತ್ಯ ಇಲ್ಲಿ ಇರಲ್ಲ. ನಮಗೆ ಹಾರ್ಮೋಸ್ ಜಲಸಂಧಿಯ ಅಗತ್ಯನೇ ಇರಲ್ಲ, ಡೈರೆಕ್ಟ್ ಆ ಮೂಲಕ ಇಂಡಿಯಾಗೆ ಬರಬಹುದು. ಇರಾನ್ ಕಾನ್ಫ್ಲಿಕ್ಟ್ ಸಮಯದಲ್ಲಿ ಇದು ಒಂದು ದೊಡ್ಡ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಆಗುತ್ತೆ ನಮಗೆ. ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಇದು ದೊಡ್ಡ ಮಟ್ಟದ ಸಹಾಯವನ್ನು ಕೂಡ ಮಾಡುತ್ತೆ. ಇನ್ನು ಬೆನಿಫಿಟ್ ನಂಬರ್ 4, ಡೀಪ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ವೀಕ್ಷಕರ, ಕೇವಲ ಆಯಿಲ್ ವಿಚಾರದಲ್ಲಿ ಮಾತ್ರ ಅಲ್ಲ, ಇದು ಒಟ್ಟಾರೆ ಬೈಲ್ಯಾಟ್ರಲ್ ಟೈನ ಮುಂದಿನ ಹಂತ ಅಂತಾನೆ ಹೇಳಬಹುದು. ಇಂಡಿಯಾ UAE ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ 2025ರಲ್ಲಿ ಸೈನ್ ಅನ್ನ ಮಾಡುತ್ತೆ. ಮೇ 2025ರಿಂದ ಅದು ಜಾರಿಗೆ ಬರುತ್ತೆ. ಸೊ ಇದಾದ ನಂತರ ಬೈಲ್ಯಾಟ್ರಲ್ ಟ್ರೇಡ್ ಈಗಾಗಲೇ ಸುಮಾರು $100 ಬಿಲಿಯನ್ ಮಟ್ಟವನ್ನ ತಲುಪಿದಾಗಿದೆ. ಅಂಡ್ ಈಗ ಇರುವಂತಹ ಟಾರ್ಗೆಟ್ 2032ರ ಒಳಗೆ ಅದನ್ನ $200 ಬಿಲಿಯನ್ ಗೆ ಡಬಲ್ ಮಾಡುವಂಥದ್ದು. ನಾನು ಆಗ್ಲೇ ಹೇಳಿದ ಹಾಗೆ UAE ಈಗ ಇಂಡಿಯಾದ 3ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್, 2ನೇ ಅತಿ ದೊಡ್ಡ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಗಿದೆ. ಸೊ ದೋವೆಲ್ಜ್ ಅವರ ಇತ್ತೀಚಿನ ಭೇಟಿಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಆಗಿರ್ಬೋದು, ಡಿಫೆನ್ಸ್ ಕೋಆಪರೇಷನ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇವೆಲ್ಲದರ ಮೇಲೆ ವಿಶೇಷ ಗಮನವನ್ನ ಇಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಡಿಫೆನ್ಸ್ ಪಾರ್ಟ್ನರ್ಶಿಪ್ ಇನ್ನಷ್ಟು ಬಲವಾಗೋದಿದೆ, ಟೆಕ್ನಾಲಜಿ ಕೊಲ್ಯಾಬ್ರೇಷನ್ ಕೂಡ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನೋಡಿದ್ರು ಅಷ್ಟೇ, UAE ಇಂಡಿಯಾದ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರಿನ್ಯೂಯಬಲ್ ಎನರ್ಜಿ ಆಗಿರ್ಬೋದು, ಇನ್ನು ಸ್ಟಾರ್ಟ್ಅಪ್ಸ್ಗಳಲ್ಲಿ ಭಾರಿ ಹೂಡಿಕೆಯನ್ನು ಕೂಡ ಮಾಡ್ತಾ ಹೋಗುತ್ತೆ. ಸೊ ಈ ಪಾರ್ಟ್ನರ್ಶಿಪ್ ಏನಿದೆ ಇದು ಕೇವಲ ಟ್ರೇಡ್ ಅಲ್ಲ, ಇದು ದೀರ್ಘಕಾಲದ ಒಂದು ಸ್ಟ್ರಾಟಜಿಕ್ ಸೆಕ್ಯೂರಿಟಿ ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ಇನ್ನು ಬೆನಿಫಿಟ್ ನಂಬರ್ 5, ವೆಸ್ಟ್ ಏಷ್ಯಾದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಇರಾನ್ ಕಾನ್ಫ್ಲಿಕ್ಟ್ ಕಾರಣದಿಂದ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಆದರೆ ಇಂಡಿಯಾಗೆ ಡೈವರ್ಸಿಫೈಡ್ ಸಪ್ಲೈ ಆಪ್ಷನ್ ಸಿಗ್ತಾ ಇದೆ, ಇನ್ನು ಮುಂದೆ ಜಾಸ್ತಿ ಸಿಗುತ್ತೆ. ಒಪೆಕ್ನ ಮೊನೊಪೊಲಿ ದುರ್ಬಲ ಆಗುತ್ತೆ, ಮಾರ್ಕೆಟ್ ಹೆಚ್ಚು ಕಾಂಪಿಟೇಟಿವ್, ಬಯೋ ಫ್ರೆಂಡ್ಲಿ ಆಗುತ್ತೆ. ಇಂಡಿಯಾ ರೀತಿಯಾದಂಥ ದೊಡ್ಡ ಇಂಪೋರ್ಟರ್ಗಳಿಗೆ ಪ್ರೈಸಿಂಗ್ ಲ್ಯಾವರೇಜ್ ಸಿಗುತ್ತೆ. ಸೊ ಇದು ಮೋದಿಜಿ ಸರ್ಕಾರದ ಅಲೈನ್ಡ್ ಫಾರಿನ್ ಪಾಲಿಸಿಯ ಒಂದು ಬೆಸ್ಟ್ ಲೈವ್ ಎಕ್ಸಾಂಪಲ್ ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ನಾವು ಭಾರತ ಇವತ್ತು ಯಾರೋ ಒಬ್ಬರ ಮೇಲೆ ಅವಲಂಬಿತ ಆಗಿಲ್ಲ, ಅಥವಾ ಒಬ್ಬರಿಗೆ ಇವತ್ತು ನಾವು ಸೀಮಿತ ಆಗಿಲ್ಲ. US, ರಷ್ಯಾ, ಗಲ್ಫ್ ದೇಶಗಳ ಜೊತೆಗೆ ಒಂದು ಬ್ಯಾಲೆನ್ಸ್ಡ್ ರಿಲೇಶನ್ಶಿಪ್ ಅನ್ನ ನಾವು ಇಟ್ಕೊಂಡಿದ್ದೀವಿ ಅಂಡ್ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ UAE ಜೊತೆಗೆ ಇನ್ನಷ್ಟು ಸ್ಟ್ರಾಂಗ್ ಟೈಸ್ ಅನ್ನ ನಾವು ಮುಂದುವರಿಸ್ತೀವಿ ಅಂತಂದ್ರೆ ಅದರ ಅರ್ಥ ಎನರ್ಜಿ ಇಂಡಿಪೆಂಡೆನ್ಸ್ ದಿಕ್ಕಿನಲ್ಲಿ ಭಾರತ ಇವತ್ತು ಒಂದು ಪವರ್ಫುಲ್ ಹೆಜ್ಜೆಯನ್ನ ಇಡ್ತಾ ಇದೆ. ಲಾಂಗ್ ಟರ್ಮ್ ಅಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ಸ್ ಹೆಚ್ಚುತ್ತೆ, ಆಯಿಲ್ ಡೈರೆಕ್ಟ್ ರೂಟ್ಗಳನ್ನ ಡೆವಲಪ್ ಮಾಡಲಾಗುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಮೊದಲು ಒಪೆಕ್ ತೈಲ ಬೆಲೆಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇತ್ತು. ಈಗ UAE ಅದರಿಂದ ಹೊರಗೆ ಬಂದಿರೋದ್ರಿಂದ UAE ಭಾರತಕ್ಕೆ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನ ಕೊಡಬಹುದು, ಸಪ್ಲೈ ಮಾಡಬಹುದು.
ಇನ್ನು ಎರಡನೇದು, ಮೊದಲು ಒಪೆಕ್ ರೂಲ್ಸ್ ಇಂದಾಗಿ ದಿನದ ಉತ್ಪಾದನೆಗೆ ಲಿಮಿಟೇಷನ್ ಇರ್ತಾ ಇತ್ತು. ಅಂದ್ರೆ ಇಷ್ಟೇ ನಾವು ಉತ್ಪಾದನೆ ಮಾಡಬೇಕು, ನೀವು ಇಷ್ಟೇ ಉತ್ಪಾದನೆ ಮಾಡಬೇಕು ಅಂತ. ಈಗ UAE ಅದರಿಂದ ಹೊರಗೆ ಬಂದಿರೋದ್ರಿಂದ ಬೇಡಿಕೆಯ ಪ್ರಕಾರ ಅವರು ಹೆಚ್ಚು ತೈಲವನ್ನ ಉತ್ಪಾದನೆ ಮಾಡಬಹುದು. ಇನ್ನು ಪಾಯಿಂಟ್ ನಂಬರ್ 3, ಮೊದಲೆಲ್ಲ ತೈಲ ವ್ಯಾಪಾರ ಡಾಲರ್ ಮೇಲೆ ಅವಲಂಬಿತ ಆಗಿತ್ತು. ಈಗ UAE ಭಾರತದ ಜೊತೆಗೆ ರೂಪಾಯಿ ಸೇರಿದ ಹಾಗೆ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯವಹಾರವನ್ನ ಹೆಚ್ಚಿಸಬಹುದು. ಇನ್ನು ಪಾಯಿಂಟ್ ನಂಬರ್ 4, ಹಾರ್ಮೋಸ್ ಜಲಸಂಧಿಯ ಸಮಸ್ಯೆ ನಮಗೆ ಇರಲ್ಲ. UAE ತನ್ನ ತೈಲವನ್ನ ಫುಜೈರಾ ಫೋರ್ಟ್ಗೆ ಪೈಪ್ಲೈನ್ ಮೂಲಕ ಕಳಿಸ್ಕೊಡ್ಬಹುದು, ಅಲ್ಲಿಂದ ನೇರವಾಗಿ ಅದನ್ನ ಭಾರತಕ್ಕೆ ಸಾಗಿಸಬಹುದು. ಇದರಿಂದ ಒನ್ಸ್ ಅಗೇನ್ ಹಾರ್ಮೋಸ್ ಜಲಸಂಧಿಯ ಅವಲಂಬನೆ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ರಿಸಲ್ಟ್ ಭಾರತದ ಆರ್ಥಿಕತೆಗೆ ಹೊಡೆತ ಇಲ್ಲ, ಜಿಯೋಪೊಲಿಟಿಕಲ್ ಶಾಕ್ಗಳಿಂದ ಕಡಿಮೆ ಪ್ರಭಾವಕ್ಕೆ ಒಳಗಾಗ್ತೀವಿ, ಜಾಸ್ತಿ ಎಫೆಕ್ಟ್ ನಮ್ಮ ಮೇಲೆ ಬೀಳಲ್ಲ. ಇದು ಮೋದಿಜಿ ಸರ್ಕಾರದ ಪ್ರೋ ಆಕ್ಟಿವ್ ಡಿಪ್ಲೊಮೆಸಿಯ ಫಲಿತಾಂಶ. ಒಟ್ಟಾರೆಯಾಗಿ UAEಯ ಈ ಒಪೆಕ್ ಎಕ್ಸಿಟ್ ಏನಿದೆ, ಆ ಒಪೆಕ್ ಇಂದ ಹೊರಗೆ ಬಂದಿರುವಂಥದ್ದೇನಿದೆ, ಅದು ಇಂಡಿಯಾಗೆ ದೊಡ್ಡ ಪಾಸಿಟಿವ್ ಎಫೆಕ್ಟ್ ಅನ್ನ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂಡಿಯಾ ತನ್ನ ಎನರ್ಜಿ ಸೆಕ್ಯೂರಿಟಿಯನ್ನ ಬಲಪಡಿಸೋದಕ್ಕೆ ಇವತ್ತು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡ್ತಾ ಇದೆ. ಮೋದಿಜಿ ಭರವಸೆಯನ್ನ ಕೊಟ್ಟಿದ್ರು ಆ್ಯಂಡ್ ಉಳಿಸಿಕೊಳ್ಳೋ ಕಡೆಯಲ್ಲಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಅವರು ಕೋವಿಡ್ ಸಂಕಷ್ಟವನ್ನ ನಿಭಾಯಿಸಿದ ಅದೇ ರೀತಿಯಲ್ಲಿ ಈ ಇಂಧನ ಸಂಕಷ್ಟವನ್ನ ಕೂಡ ನಿಭಾಯಿಸ್ತಾರೆ ಅನ್ನುವಂತಹ ನಂಬಿಕೆ ಖಂಡಿತವಾಗ್ಲೂ ಕೂಡ ಇದೆ. ಆ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಆ ಭಾಗವಾಗಿ ಇವತ್ತು ಈ ಒಂದು ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಸೊ ನಿಮಗೇನನ್ಸುತ್ತೆ, ಇದು ಇಂಡಿಯಾದ ಅತಿ ದೊಡ್ಡ ಗೆಲುವು ಹೌದು ಅಲ್ವೋ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.